ಶುಭೋದಯ ವಿದ್ಯಾರ್ಥಿಗಳೇ, ನಾವು ನಿನ್ನೆ ದಿನ ಸಂದರ್ಭದೊಂದಿಗೆ ವಿವರಿಸಿ ಎನ್ನುವ ಅಭ್ಯಾಸ ಭಾಗದಲ್ಲಿ ಮೊದಲನೇ ಸಂದರ್ಭವನ್ನು ನೋಡಿದ್ದೇವೆ. ಇವತ್ತಿನ ಭಾಗದಲ್ಲಿ 2 ಮತ್ತು 3ನೇ ಸಂದರ್ಭಗಳನ್ನು ನೋಡೋಣ. ಎರಡನೆಯ ಸಂದರ್ಭ, ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಈ ಮೇಲಿನ ವಾಕ್ಯವನ್ನು ದೊಡ್ಡ ಹುಲ್ಲೂರು ಕೋಜಿರಾವ್ ಅವರು ಬರೆದ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ವಾಕ್ಯವನ್ನ ದೊಡ್ಡ ಹುಲ್ಲೂರು ರುಕ್ಕೋಜಿರಾವ್ ಅವರು ಬರೆದಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತಹ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ಮಾತನ್ನ ಲೇಖಕರು ಬಳಸಿದ್ದಾರೆ ಎನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗುತ್ತೆ. ಸಂದರ್ಭ, ಮುತ್ತುರಾಜನ ಬಹುತೇಕ ಬಾಲ್ಯವು ಗಾಜನೂರು ಹಾಗೂ ಅದರ ಸುತ್ತಮುತ್ತಲಿನ ಹಳ್ಳಿಗಳಲ್ಲೇ ಕಳೆಯಿತು. ಅವರು ಆಗಾಗ ನಂಜನಗೂಡು ಮತ್ತು ಮೈಸೂರಿಗೂ ಭೇಟಿ ನೀಡುತ್ತಿದ್ದರು. ಈ ಸಂದರ್ಭವನ್ನು ವಿವರಿಸುವಾಗ ಲೇಖಕರು ಮೇಲಿನ ವಾಕ್ಯವನ್ನು ಓದುಗರಿಗೆ ಹೇಳಿದ್ದಾರೆ. ಅವರು ಕೊಟ್ಟಂತಹ ಸಂದರ್ಭ, ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಇಲ್ಲಿ ಯಾರು ಬರೆದಂತಹ ಪಾಠದಿಂದ ಅಥವಾ ಯಾವ ಪಾಠದಿಂದ ಈ ಒಂದು ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ ಎಂಬುದನ್ನು ಮೊದಲು ಬರೆಯಬೇಕು. ಆದ ನಂತರ ಯಾವ ಸಂದರ್ಭದಲ್ಲಿ ಅಥವಾ ಯಾವ ವಿಷಯವನ್ನು ವಿವರಿಸುವಾಗ ಲೇಖಕರು ಈ ಒಂದು ಸಾಲನ್ನು ಉಪಯೋಗಿಸಿದ್ದಾರೆ ಅಥವಾ ಈ ಒಂದು ವಾಕ್ಯವನ್ನು ಬಳಸಿದ್ದಾರೆ ಎಂಬುದನ್ನು ನೋಡಬೇಕು. ಈಗಾಗಲೇ ನಿಮಗೆ ತಿಳಿದಿರುವಂತೆ ಮುತ್ತುರಾಜನ ಬಹುತೇಕ ಬಾಲ್ಯವು ಗಾಜನೂರು ಮತ್ತು ಅದರ ಸುತ್ತಮುತ್ತಲಿನ ಹಳ್ಳಿಗಳಲ್ಲೇ ನಡೆಯುತ್ತಿತ್ತು. ಅವರು ಆಗಾಗ ನಂಜನಗೂಡಿಗೆ ಮತ್ತು ಮೈಸೂರಿಗೂ ಸಹಿತ ಹೋಗಿ ಬರುತ್ತಿದ್ದರು. ಈ ಒಂದು ಸಂದರ್ಭವನ್ನು ವಿವರಿಸುವಾಗ ಲೇಖಕರು ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಅನ್ನುವಂಥ ವಾಕ್ಯವನ್ನು ಬಳಸಿದ್ದಾರೆ. ಅದನ್ನು ನಾವು ಈ ಸಂದರ್ಭ ರೂಪದಲ್ಲಿ ಬರೆದಿದ್ದೇವೆ. ಸಂದರ್ಭ 3, ಮುತ್ತುರಾಜನ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಮುತ್ತುರಾಜನ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಈ ಮೇಲಿನ ವಾಕ್ಯವನ್ನು ಅಥವಾ ಈ ಮೇಲಿನ ಸಾಲನ್ನು ದೊಡ್ಡ ಹುಲ್ಲೂರು ಕೋಜಿರಾವ್ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಸಂದರ್ಭವನ್ನು ನಾವು ಬರೆಯಬೇಕಾಗುತ್ತೆ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಹೆಸರು ಮುತ್ತುರಾಜ್. ಅವರ ತಾಯಿಯು ಮುತ್ತತ್ತಿರಾಯನಿಗೆ ಹರಕೆ ಹೊತ್ತು ಗಂಡು ಮಗವನ್ನು ಪಡೆದಿರುವುದರಿಂದ ಅವನಿಗೆ ಮುತ್ತುರಾಜ್ ಎಂಬ ಹೆಸರನ್ನು ಇಟ್ಟಿರುತ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಎನ್ನುವ ಸಿನಿಮಾದಲ್ಲಿ ನಾಯಕ ನಟರಾಗಿ ನಟನೆ ಮಾಡಿದ ನಂತರ ಆ ಒಂದು ಸಿನಿಮಾದ ನಿರ್ದೇಶಕರಾದಂಥ HLN ಸಿಂಹಾರವರು ಇವರ ಹೆಸರನ್ನು ಮುತ್ತುರಾಜ್ ಇದನ್ನು ರಾಜ್ಕುಮಾರ್ ಎಂದು ಬದಲಾಯಿಸುತ್ತಾರೆ. ಈ ಒಂದು ಸಂದರ್ಭವನ್ನು ವಿವರಿಸುವಾಗ ಲೇಖಕರು ಈ ಮೇಲಿನ ವಾಕ್ಯವನ್ನು ಬಳಸಿರುತ್ತಾರೆ. ಅದನ್ನು ನಾವಿಲ್ಲಿ ನೋಡೋಣ. ಮುತ್ತುರಾಜನ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಈ ಮೇಲಿನ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿರಾವ್ ಅವರು ಬರೆದ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ರಾಜ್ಕುಮಾರ್ ಅವರ ತಾಯಿಯಾದಂಥ ಲಕ್ಷ್ಮಮ್ಮನವರು ರಾಜ್ಕುಮಾರ್ ಅವರನ್ನು ಮುತ್ತತ್ತಿರಾಯನಿಗೆ ಹರಕೆ ಹೊತ್ತು ಪಡೆದಿರುವುದರಿಂದ ಅವನಿಗೆ ಮುತ್ತುರಾಜ್ ಎಂದು ನಾಮಕರಣ ಮಾಡಲಾಗಿತ್ತು. ಲಕ್ಷ್ಮಮ್ಮನವರು ರಾಜ್ಕುಮಾರ್ ಅವರನ್ನ ಈ ಮುತ್ತತ್ತಿರಾಯ ಅನ್ನುವಂಥ ದೇವರಿಗೆ ಹರಕೆ ಹೊತ್ತು ಪಡೆದಿರುವುದರಿಂದ ತನಗೆ ಹುಟ್ಟಿದಂಥ ಮಗುವಿಗೆ ಮುತ್ತುರಾಜ್ ಎಂದು ನಾಮಕರಣ ಮಾಡಿದರು. ಅವರಿಗೆ ಮುತ್ತುರಾಜ್ ಎಂದು ನಾಮಕರಣ ಮಾಡಲಾಗಿತ್ತು. ಆದರೆ ಬೇಡರ
ಚಿತ್ರದಲ್ಲಿ ನಟನೆ ಮಾಡಿದ ನಂತರ ಆ ಚಿತ್ರದ ನಿರ್ದೇಶಕರಾದ ಎಚ್.ಎಲ್.ಎನ್. ಸಿಂಹರವರು ಇವರ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಯಾವಾಗ ಇವರು ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ನಾಯಕ ನಟರಾಗಿ ನಟನೆಯನ್ನು ಮಾಡ್ತಾರೋ ಆ ಒಂದು ಸಂದರ್ಭದಲ್ಲಿ ಅದರ ನಿರ್ದೇಶಕರಾದಂಥ ಎಚ್.ಎಲ್.ಎನ್. ಸಿಂಹರವರು ಇವರ ಹೆಸರನ್ನು ಮುತ್ತುರಾಜ್ ಇದ್ದ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸುತ್ತಾರೆ. ಎಚ್.ಎಲ್.ಎನ್. ಸಿಂಹರವರು ಇವರ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಈ ಸಂದರ್ಭವನ್ನು ವಿವರಿಸುವಾಗ ಲೇಖಕರು ಮೇಲಿನ ವಾಕ್ಯವನ್ನು ಬಳಸಿದ್ದಾರೆ. ಲೇಖಕರು ತಮ್ಮ ಹೆಸರು ಅಥವಾ ರಾಜ್ಕುಮಾರ್ ಅವರ ಹೆಸರು ಹೇಗೆ ಬದಲಾಯಿತು ಎಂಬುವ ಸಂದರ್ಭವನ್ನು ವಿವರಿಸುವಾಗ ಈ ಒಂದು ಸಾಲನ್ನು ಅವರು ಮಾಡಿದ್ದಾರೆ, ಉಪಯೋಗಿಸಿದ್ದಾರೆ. ನಾವು ಈಗಾಗಲೇ ಈ ಒಂದು ಪಾಠದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯದ ಪ್ರಶ್ನೆ, 2-3 ವಾಕ್ಯದ ಪ್ರಶ್ನೆಗಳು, ಅದರ ಜೊತೆಗೆ 5-6 ವಾಕ್ಯದ ಪ್ರಶ್ನೆಗಳು, ಅದೇ ರೀತಿಯಾಗಿ ಸಂದರ್ಭಗಳ ಬಗ್ಗೆಯೂ ಸಹಿತ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಅಭ್ಯಾಸ ಭಾಗದಲ್ಲಿ 5 ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 4 ಹೊಂದಿಸಿ ಬರೆಯಲು ಸಹಿತ ಕೊಟ್ಟಿದ್ದಾರೆ. ಅವುಗಳನ್ನು ಪುಟ ಸಂಖ್ಯೆ 33 ಮತ್ತು 34ರಲ್ಲಿಯೇ ಒಂದು ಸರಿ ನೋಡಿ. ಇಲ್ಲಿ ನಾವು ಉತ್ತರಗಳನ್ನು ಮಾತ್ರ ಬರೆದಿದ್ದೇವೆ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. 1. ರಾಜ್ಕುಮಾರ್ ಅವರಿಗೆ ತಂದೆ ತಾಯಿ ಡ್ಯಾಶ್ ಎಂದು ನಾಮಕರಣ ಮಾಡಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ತಂದೆ ತಾಯಿ ಏನೆಂದು ನಾಮಕರಣ ಮಾಡಿದ್ದರು, ಯಾವ ಹೆಸರು ಇಟ್ಟಿದ್ದರೋ ಅದನ್ನು ನಾವಿಲ್ಲಿ ಬರೀಬೇಕಂತೆ. ರಾಜ್ಕುಮಾರ್ ಅವರಿಗೆ ತಂದೆ ತಾಯಿ ಮುತ್ತುರಾಜ್ ಎಂದು ನಾಮಕರಣ ಮಾಡಿದರು. 1ನೇ ಬಿಟ್ಟ ಸ್ಥಳ. 2ನೇ ಬಿಟ್ಟ ಸ್ಥಳ, ಡ್ಯಾಶ್ ಯು ಮುತ್ತುರಾಜನ ಮೊದಲ ಆಡಂಬರ. ಡ್ಯಾಶ್ ಮುತ್ತುರಾಜನ ಮೊದಲ ಆಡಂಬರು ಅಂತಂದ್ರೆ ಆಟದ ಬಯಲು, ಅಥವಾ ಇವರು ಮೊದಲು ಯಾವ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದ್ದರು ಅದನ್ನು ಬರೀಬೇಕಾಗುತ್ತೆ. ರಂಗಭೂಮಿಯು ಮುತ್ತುರಾಜನ ಮೊದಲ ಆಡಂಬೋಲು. ಇಲ್ಲಿ ರಂಗಭೂಮಿ ಅವರ ಮೊದಲ ಆಡಂಬೋಲಾಗಿತ್ತು. ಅದಕ್ಕಾಗಿ ಉತ್ತರ ರೂಪದಲ್ಲಿ ನಾವು ರಂಗಭೂಮಿ ಅನ್ನುವಂಥ ಪದವನ್ನು ಬರೆಯಬೇಕು. 3. ರಾಜ್ಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ. ಈಗಾಗಲೇ ನಿಮಗೆ ಗೊತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದಂತ ಮೊದಲ ಚಿತ್ರ ಯಾವುದು ಅಂತಂದ್ರೆ ಬೇಡರ ಕಣ್ಣಪ್ಪ. ಇದಕ್ಕಿಂತ ಪೂರ್ವದಲ್ಲಿ ಅವರು ಭಕ್ತ ಪ್ರಹ್ಲಾದ ಅನ್ನುವಂಥ ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಶ್ರೀನಿವಾಸ ಕಲ್ಯಾಣ ಅನ್ನುವಂಥ ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಆದರೆ 2 ಸಿನಿಮಾದಲ್ಲಿ ಅವರಿಗೆ ಮುಖ್ಯವಾದಂತಹ ಪಾತ್ರ ಸಿಕ್ಕಿರಲಿಲ್ಲ. ಬಾಲ ನಟರಾಗಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡಿದ್ರು. ಆದರೆ ಬೇಡರ ಕಣ್ಣಪ್ಪ ಅನ್ನುವಂಥ ಸಿನಿಮಾದಲ್ಲಿ ಅವರು ಪ್ರಥಮ ಬಾರಿಗೆ ನಾಯಕ ನಟರಾಗಿ ನಟನೆಯನ್ನು ಮಾಡಿದ್ರು. ಅದೇ ಸಿನಿಮಾವನ್ನು ನಟನೆ ಮಾಡಿದ್ದಕ್ಕಾಗಿ ಇವರ ಹೆಸರು ಸಹಿತ ಬದಲಾಯಿತು. ಅದಕ್ಕಾಗಿ ಅವರು ನಾಯಕ ನಟರಾಗಿ ನಟಿಸಿದ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ. ಇದರ ನಿರ್ದೇಶಕರು ಎಚ್.ಎಲ್.ಎನ್. ಸಿಂಹರವರು. ಇವರ ಮೊದಲ ನಾಯಕ ನಟರಾಗಿ ನಟಿಸಿದ ಸಿನಿಮಾ ಯಾವುದು? ಬೇಡರ ಕಣ್ಣಪ್ಪ. ಈ ಉತ್ತರದ ರೂಪದಲ್ಲಿ ನಾವು ಬೇಡರ ಕಣ್ಣಪ್ಪ ಅನ್ನುವಂಥದ್ದನ್ನ ಬರೆಯಬೇಕು. 4. ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. ಡ್ಯಾಶ್ ಚಿತ್ರದ ಏನ್ ಬರಬೇಕು? ನಾವು ಚಿತ್ರದ ಹೆಸರು ಬರೀಬೇಕು. ಜೀವನ ಚೈತ್ರ. ಇಲ್ಲಿ ನೋಡಿ, ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. ಜೀವನ ಚೈತ್ರ ಅನ್ನುವಂಥ ಸಿನಿಮಾದಲ್ಲಿ ನಾದಮಯ ಅನ್ನುವಂಥ ಒಂದು ಹಾಡನ್ನು ಹಾಡಿದ್ದಕ್ಕಾಗಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಇಲ್ಲಿ ಪ್ರಶಸ್ತಿ ಹೆಸರನ್ನು ಬರೀಬಾರ್ದು, ಅದರ ಜೊತೆಗೆ ಆ ಚಿತ್ರದ ಹೆಸರು ಬರಬೇಕು. ಜೀವನ ಚೈತ್ರ ಎಂಬ ಈ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. ಅದು ಹಾಡು ಯಾವುದು ಅಂತಂದ್ರೆ ನಾದಮಯ.
ಚಿತ್ರ ಯಾವುದು ಅಂತಂದ್ರೆ ಜೀವನ ಚೈತ್ರ. 5 ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಡ್ಯಾಶ್ ಎಷ್ಟನೇ ಇಸ್ವಿಯಲ್ಲಿ ಅಥವಾ ಯಾವ ವರ್ಷ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ತು ಎಂಬುದನ್ನು ಬರೀಬೇಕು. 1992ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಅನ್ನುವಂಥ ಪ್ರಶಸ್ತಿ ಇತ್ತು. ಆ ಒಂದು ಪ್ರಶಸ್ತಿ ಹೆಸರಿನಲ್ಲಿ ಇದು ವರ್ಷವನ್ನ ಬರಬೇಕು. 1992ರಲ್ಲಿ ಕರ್ನಾಟಕ ರತ್ನ ಅನ್ನುವಂಥ ಪ್ರಶಸ್ತಿ ಸಿಕ್ಕಿತು. ಇಲ್ಲಿ ಉತ್ತರದಲ್ಲಿ ಮೊದಲನೇದು ಮುತ್ತುರಾಜ್, ಎರಡನೇದು ರಂಗಭೂಮಿ, ಮೂರನೇದು ಬೇಡರ ಕಣ್ಣಪ್ಪ, 4 ಜೀವನ ಚೈತ್ರ, 5 1992. ಇದಾದ ನಂತರ ಹೊಂದಿಸಿ ಬರೆಯಲು ಸಹಿತ ಕೊಟ್ಟಿದ್ದಾರೆ. 4 ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಅವುಗಳನ್ನು ನೋಡೋಣ. ಅವು ಅತ್ಯಂತ ಸರಳವಾದಂತಹ ಹೊಂದಿಸಿ ಬರೆ. ಮೊದಲ ಹೆಸರು ರಾಜ್ಕುಮಾರ್ ಅವರ ಮೊದಲ ಹೆಸರು. ಈಗಾಗಲೇ ನಿಮಗೆ ಗೊತ್ತಿರುವಂತೆ ರಾಜ್ಕುಮಾರ್ ಅವರ ಮೊದಲ ಹೆಸರು ಮುತ್ತುರಾಜ್. ಅದನ್ನ ನಿಮ್ಮ ಪುಸ್ತಕದಲ್ಲಿ ನೀವೇ ಮಾರ್ಕ್ ಮಾಡಿಕೊಂಡು ನೋಟ್ಬುಕ್ನಲ್ಲಿ ಬರೀಬೇಕು. ನಾನು ಇಲ್ಲಿ ಅವುಗಳನ್ನು ಬರೆದಿರುವುದಿಲ್ಲ. ಮೊದಲ ಹೆಸರು ಮುತ್ತುರಾಜ್. ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ರಾಷ್ಟ್ರ ಪ್ರಶಸ್ತಿ ಜೀವನ ಚೈತ್ರ. ಬದಲಾದ ಹೆಸರು ರಾಜ್ಕುಮಾರ್. ಈ ಸಂಪತ್ತಿಗೆ ಸವಾಲು ಅನ್ನುವಂತ ಒಂದು ಉತ್ತರವನ್ನು ಹೆಚ್ಚಿಗೆ ನೀಡಿದ್ದಾರೆ. ಅದು ಇಲ್ಲಿ ಹೊಂದುವುದಿಲ್ಲ. ಅದಕ್ಕಾಗಿ ಸಂಪತ್ತಿಗೆ ಸವಾಲು ಅನ್ನುವಂಥದ್ದನ್ನು ಬಿಟ್ಟು ಮೊದಲ ಹೆಸರು ಮುತ್ತುರಾಜ್, ಮೊದಲ ಚಿತ್ರ ಬೇಡರ ಕಣ್ಣಪ್ಪ, ರಾಷ್ಟ್ರ ಪ್ರಶಸ್ತಿ ಜೀವನ ಚೈತ್ರ, ಬದಲಾದ ಹೆಸರು ರಾಜ್ಕುಮಾರ್. ಹೀಗೆ ನೀವು ಹೊಂದಿಸಿ ಬರೆಯಲು ಸಹಿತ ನಿಮ್ಮ ನೋಟ್ಬುಕ್ನಲ್ಲಿ ತಿಳಿಯುವಂತೆ ಬರೆದಿಟ್ಟುಕೊಳ್ಳಿ. ಇಲ್ಲಿಯವರೆಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಪಾಠದ ಎಲ್ಲ ಅಭ್ಯಾಸ ಭಾಗವನ್ನು ನೋಡಿದ್ದೇವೆ. ಇವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದಿಟ್ಟುಕೊಂಡು ಓದಿ. ನಾಳಿನ ದಿನ ನಾವು ಮುಂದಿನ ಪಾಠವನ್ನು ನೋಡೋಣ. ಧನ್ಯವಾದ.